ಬಿಮ್ಸ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸಂಜೀವ್ ಕುಮಾರ್ ಬಳಿ ಹಣ ಪತ್ತೆಯಾಗಿದೆ. ನಗದು ಹಣ ಕಂಡು ಬೆಚ್ಚಿಬಿದ್ದ ಅಧಿಕಾರಿಗಳು ಹಣದ ಮೂಲ ಕೇಳಿದ್ದಾರೆ ಎನ್ನಲಾಗಿದೆ. ಅಧಿಕಾರಿಗಳು ಈ ಬಗ್ಗೆ ಕೇಳಿದಾಗ ಗಡಿಬಿಡಿಸಿದ ಸಿಬ್ಬಂದಿ ಸಂಜೀವ್ ಕುಮಾರ್ ಬಳಿ 1 ಲಕ್ಷ ರೂಪಾಯಿ ಚೆಕ್, 1 ಲಕ್ಷಕ್ಕಿಂತ ಅಧಿಕ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ವೈದ್ಯಾಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ವೀರಪ್ಪ ಆಸ್ಪತ್ರೆ ಒಳಗೆ ಹಣದ ವ್ಯವಹಾರ ಶಂಕೆ ವ್ಯಕ್ತವಾಗಿದೆ. ಸ್ಥಳದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದಾಗ ಲೋಕಾಯುಕ್ತ ತಂಡ ಹಣದ ಕುರಿತು ಸಮರ್ಪಕ ಉತ್ತರ ಸಿಗಲಿಲ್ಲ. ಪತ್ತೆಯಾದ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ ಘಟನೆ. ಸೊಮೊಟೊ ಕೇಸ್ ದಾಖಲಿಸಲು ಬಿ ವೀರಪ್ಪ ಸೂಚನೆ ನೀಡಿದ್ದಾರೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ನೀನೆಲ್ಲ ಹೇಳಪ್ಪ. ಓಹೋ, ನೀವು ಡಿಸ್ಟರ್ಬ್ ಮಾಡ್ತಾ ಇರೋದು ನಿನ್ಗೆ. ಓ, ನೀವು ಡಿಸ್ಟರ್ಬ್ ಆಗ್ತಾ ಇದೆಯಾ ನಿಮ್ಗೆ? ಕೆಲಸ ಮಾಡ್ಬೇಕು ನೀನು. ನಿನ್ ಪರ್ಸನಲ್ ಇವೆಲ್ಲ ವ್ಯವಹಾರ ಆಗ್ತಾ ಇದೆಯಾ? ಅಲ್ಲ, ಇವ್ರು ಸೀನಿಯರ್ ಯಾರ್ರಿ? ಯಾರು ಡಿಸ್ಟ್ರಿಕ್ಟ್ ಸರ್ಜನ್. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾನೆ, ಕಾಲೇಜಿಗೆ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಅವ್ನು ಕರೀ ಹುಡುಗ, ಅವನು ಇವನು ಐಡಿ ಕಾರ್ಡ್ ಅಲ್ಲಿ ಹೇಳ್ರಿ ಏನದು ಒಳ್ಳೆ ಲೋಕಲ್ ಪುಡಿ ರೋಡ್ ಮಾತಾಡ್ತೀಯ. ಡಿಸ್ಟ್ರಿಕ್ಟ್ ನಿಮ್ಮಲ್ಲಿ ಏನು ದುಡ್ಡು ಆಹಾರ ಕೆಲಸ ಮಾಡ್ತಾರೆ. ಆಸ್ಪತ್ರೆ ಪಬ್ಲಿಕ್ ಆಸ್ಪತ್ರೆ ಇದು. ಇಲ್ಲಿ ದುಡ್ಡು ಬರುತ್ತೆ. ಸೀಸ್ ಮಾಡ್ರಿ, ಕೇಸ್ ಮಿಸ್ ಮಾಡ್ಕೊಳ್ರಿ. ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟಿ. ಹಾಕ್ಬಿಟ್ಟು ಅವನಿಗೆ ರಿಮೈಂಡ್ ಮಾಡಿ ಹೇಳ್ಬೇಕು. ಸರಿ, ಫೋಟೋ ಎಲ್ಲ ನಂಗೊಂಚೂರು ಕಳಿಸಿ. ಕಳಿಸ್ತೀನಿ ನಿಮಗೆ. ಇದು ಏನೋ ಕೌಂಟ್ ಮಾಡ್ತಾರೆ ನನಗೆ.